ಪರಮೇಶ್ವರ್ ಅವರು ಗೊಂದಲ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಬಸವರಾಜ ಶಿವಗಂಗಾ ಅವರು ನೀಡ್ತಾ ಇರುವಂತಹ ಹೇಳಿಕೆ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಕೈಪಾಳ್ಯದಲ್ಲಿ ತಿಳಿಯಾಗುತ್ತಾ ಕುರ್ಚಿ ಫೈಟ್ ಅಥವಾ ಈ ವಾತಾವರಣ ಅನ್ನೋ ಪ್ರಶ್ನೆ ಮೂಡುತ್ತೆ. ಇನ್ನೆರಡು ದಿನಗಳಲ್ಲಿ ಪೂರಕ ವಾತಾವರಣ ಅಂತ ಡಿಕೆಶಿಯ ಆಪ್ತ ಶಾಸಕರಾಗಿರುವಂತಹ ಬಸವರಾಜ ಶಿವಗಂಗಾ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೆರಡೇ ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತಾಡ್ತೀನಿ. ನಮ್ಮಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಸೈಲೆಂಟ್ ಆಗಿಲ್ಲ. 2-3 ದಿನಕ್ಕೆ ಅಂಥದ್ದೇನೂ ಬದಲಾವಣೆ ಆಗಲ್ಲ. ಪೂರಕ ವಾತಾವರಣ ಬಂದರೆ ಸಾಕು, ಜನವರಿ 16ಕ್ಕೆಲ್ಲ ಮಾತಾಡ್ತೀನಿ ನಾನು ಅಂತ ಕುರ್ಚಿ ಕದನದ ಬಗ್ಗೆ ಶಾಸಕ ಬಸವರಾಜ ಶಿವಗಂಗಾ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರದ ಅದೇ ಸೈಲೆಂಟ್ ಆದರೂ ಸರಿ ಅಂತ ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. ಬದಲಾವಣೆ 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಸಿಎಂ ಬದಲಾವಣೆ ವಿಚಾರದ ಅದೇ ಸೈಲೆಂಟ್ ಆದರೂ ಸರಿ ಅಂತ ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. ಬದಲಾವಣೆ 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ನೋಡಿ, ಪರಮೇಶ್ವರ್ ಅವರು ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತಿದ್ರು. ಇದರಲ್ಲಿ ಅವ್ರ ಪಕ್ಷದ ಶಾಸಕರೇ ಇವರು ಬಸವರಾಜ ಶಿವಗಂಗಾ ಅವರು. ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಕೂಡ ಅವರು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಯಾವ ಬದಲಾವಣೆ ಇಲ್ಲ, ಹಾಗಂತೇಳಿ ನಾವೇನು ಸೈಲೆಂಟ್ ಆಗಿಲ್ಲ. ಜನವರಿ 16ಕ್ಕೆ ಮಾತಾಡೋಣ. ಪೂರಕ ವಾತಾವರಣ ಬಂದರೆ ಸಾಕು ನಮಗೆ. ಆ ವಾತಾವರಣ ಬಂದರೆ ಎಲ್ಲ ಚೇಂಜಸ್ ಆಗೋದಾಗತ್ತೆ. ಆಮೇಲೆ ನಾವು ಜನವರಿ 16ಕ್ಕೆ ಮಾತಾಡೋಣ ಅಂತ. ಗೊಂದಲ ಇದೆ ಅಂತ ನಾವು ಹೇಳ್ತಾ ಇರೋದು ಈ ಕಾರಣಕ್ಕೋಸ್ಕರನೇ. ಪರಮೇಶ್ವರ್ ಅವರು ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಬಸವರಾಜ ಶಿವಗಂಗಾ ಅವರು ಹೇಳ್ತಾ ಇದ್ದಾರೆ, ಜನವರಿ 16ಕ್ಕೆ ಮಾತಾಡೋಣ, ಅಷ್ಟರಲ್ಲಿ ಪೂರಕ ವಾತಾವರಣ ಬರುತ್ತೆ. ಪೂರಕ ವಾತಾವರಣ ಬಂದರೆ ನಾವೆಲ್ಲ ಮಾತಾಡೋಣ. ಇನ್ನು 2-3 ದಿನದಲ್ಲಂತೂ ಏನು ಬದಲಾವಣೆ ಆಗಲ್ಲ. ಸದ್ಯಕ್ಕೆ ಇದೇ ಪರಿಸ್ಥಿತಿ ಇರುತ್ತೆ. ಆದರೆ 16 ಬರಲಿ, ಆಮೇಲೆ ಮಾತಾಡೋಣ ಅಂತ ಬಸವರಾಜ ಶಿವಗಂಗಾ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.